ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ವಿರಾಟನಗರದಲ್ಲಿ ಪಾಂಡವ ಪಕ್ಷದ ಅಧಿಕಾರಿಗಳ ಪರಾಮರ್ಶೆ, ಸೈನ್ಯದ ಸಂಗ್ರಹಣೆಯ ಉದ್ಯೋಗ, ಮತ್ತೆ ರಾಜ ದ್ರುಪದನು ಧೃತರಾಷ್ಟ್ರನ ಹತ್ರ ದೂತರನ್ನ ಕಳಿಸೋದು, ಈ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಏನೇನೆಲ್ಲ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಒಬ್ಬರಾದ್ಮೇಲೆ ಒಬ್ರು ತಮ್ಮ ಅನಿಸಿಕೆಗಳನ್ನ ಹೇಳ್ತಾ ಇದ್ದಾರೆ. ಕೊನೆಗೆ ದ್ರುಪದ ಮಹಾರಾಜ ಹೇಳ್ತಾನೆ, ಇಷ್ಟೊತ್ತು ಸಾತ್ಯಕಿ ಏನು ಹೇಳಿದ್ನೋ ಅದು ಸರಿಯಾಗೇ ಇದೆ, ನನಗೂ ಕೂಡ ಬಲರಾಮ ಹೇಳ್ತಾ ಇರೋದು ಸರಿ ಅನ್ನಿಸ್ತಾ ಇಲ್ಲ. ಸೊ ನಾವು ಒಂದು ಕೆಲಸ ಮಾಡೋಣ, ಒಬ್ಬ ದೂತನನ್ನ ಧೃತರಾಷ್ಟ್ರನ ಹತ್ರ ಕಳಿಸೋಣ, ಅವರು ಅಲ್ಲಿ ಏನು ಹೇಳಬೇಕೋ ಹೇಳಿ, ನಾವು ಇನ್ನೊಂದು ಕೆಲಸ ಏನು ಮಾಡಬೇಕು ಅಂತಂದರೆ ಬೇರೆ ರಾಜರಿಗೆಲ್ಲ, ಅಂದರೆ ನಮ್ಮ ಮಿತ್ರ ರಾಜರು ಇರ್ತಾರಲ್ಲ ಅವರಿಗೆಲ್ಲ ಯುದ್ಧಕ್ಕೆ ನೀವು ಸಿದ್ಧರಾಗಿರಿ ಅಂತ ಅಂದ್ಬಿಟ್ಟು ಹೇಳೋಣ. ಅವ್ರ ಹತ್ರಕ್ಕೆ ಕಳಿಸೋದಕ್ಕೆ ದೂತರಾಗಿ ಈಗ ನನ್ನ ಪುರೋಹಿತರೊಬ್ಬರಿದ್ದಾರೆ, ಅವರು ವಿದ್ವಾಂಸರು ಮತ್ತು ಪಂಡಿತ ಬ್ರಾಹ್ಮಣರು ಕೂಡ ಆಗಿದ್ದಾರೆ. ಅವರು ಅಲ್ಲಿಗೆ ಹೋಗಿ ಈ ಒಂದು ಸಮಾಚಾರವನ್ನು ಮುಟ್ಟಿಸ್ಲಿ ಅಂತ ಹೇಳಿದಾಗ ಕೃಷ್ಣ ಕೂಡ ಹೇಳ್ತಾನೆ, ಹೌದು ದ್ರುಪದ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ, ಅದೇ ರೀತಿ ಮಾಡೋಣ. ಈಗ ನಮ್ಮೆಲ್ಲರಿಗೂ ಹಿರಿಯರು ಅಂತಂದರೆ ನೀವೇ ಇರೋದು, ಏನು ಸಂದೇಶವನ್ನು ಕಳಿಸ್ಬೇಕು ಅದನ್ನು ನೀವೇ ಕಳಿಸಿ, ಯಾಕಂದರೆ ಈಗ ನೀವೇ ದೊಡ್ಡವರಾಗಿರೋದ್ರಿಂದ ಡಿಸಿಷನನ್ನು ನೀವು ತಗೊಳ್ಳಿ, ನೀವು ಏನು ಸಂದೇಶವನ್ನು ಕಳಿಸ್ತಿರೋ ಅದಕ್ಕೆಲ್ಲ ನಾವು ಒಪ್ಕೊಳ್ತೀವಿ ಅಂತಂದ್ಬಿಟ್ಟು ಹೇಳ್ತಾನೆ. ಮತ್ತು ದುರ್ಯೋಧನ ಈಗೇನಾದರೂ ಸಂಧಿ ಮಾಡಿಕೊಂಡ್ರೆ ಒಳ್ಳೆಯದು, ಪಾಂಡವರು ಕೌರವರು ಎಲ್ಲರೂ ಉಳಿತಾರೆ, ಇಲ್ಲ ಅಂತಂದರೆ ಯುದ್ಧ ನಡೆಯುತ್ತೆ, ಯುದ್ಧದಲ್ಲಿ ತುಂಬ ಜನ ಸಾಯ್ಬೇಕಾಗತ್ತೆ ಅಂತಂದ್ಬಿಟ್ಟು ಕೃಷ್ಣ ಹೇಳ್ತಾನೆ. ಈಗ ಮುಂದುವರೆದೇನಾಗುತ್ತೆ ಅಂತ ನಾವು ತಿಳ್ಕೊಳ್ಳೋಣ. ಇದಾದ ಮೇಲೆ ರಾಜ ವಿರಾಟ ಶ್ರೀಕೃಷ್ಣನನ್ನು ಸತ್ಕರಿಸಿ ಅವನನ್ನು ಬಂಧು ಬಾಂಧವರ ಸಹಿತ ಬೀಳ್ಕೊಡ್ತಾನೆ. ಭಗವಂತ ದ್ವಾರಕೆಗೆ ಹೋದ ಮೇಲೆ ಯುಧಿಷ್ಠಿರಾದಿ 5 ಸೋದರರು ಮತ್ತು ರಾಜ ವಿರಾಟ ಇವರೆಲ್ಲರೂ ಕೂಡ ಯುದ್ಧದ ತಯಾರಿಗಳನ್ನು ಮಾಡಿಕೊಳ್ತಾರೆ. ರಾಜ ವಿರಾಟ, ದ್ರುಪದ ಮತ್ತು ಅವನ ಸಂಬಂಧಿಗಳು ಎಲ್ಲ ರಾಜರ ಹತ್ರನೂ ಕೂಡ ಪಾಂಡವರಿಗೆ ಸಹಾಯ ಮಾಡೋದಕ್ಕೆ ಸಂದೇಶವನ್ನು ಕಳಿಸ್ತಾರೆ. ಮತ್ತು ಈ ಎಲ್ಲ ರಾಜಗಣರು ಕೂಡ ಕುರುಶ್ರೇಷ್ಠರಾದಂತಹ ಪಾಂಡವರ ಮತ್ತು ವಿರಾಟ ಮತ್ತು ದ್ರುಪದನ ನಿಮಂತ್ರಣವನ್ನು ಪಡೆದು ಬಹಳ ಸಂತೋಷದಿಂದ ಎಲ್ಲರೂ ಬರೋದಕ್ಕೆ ಶುರು ಮಾಡ್ತಾರೆ. ಅಂದರೆ ಇಂಥವ್ರಿಗೆ ನಾವು ಸಹಾಯ ಮಾಡೋದು ನಮಗಿನ್ನೂ ಒಳ್ಳೆ ಹೆಸರು ಬರುತ್ತೆ ಅಂತ ಅವ್ರಿಗೆ ಗೊತ್ತು. ಅದಕ್ಕೋಸ್ಕರ ಅವರು ತಮ್ಮ ರಾಜ್ಯದಿಂದ ಸೈನ್ಯವನ್ನು ತಗೊಂಡು ಅವರೆಲ್ಲ ಬರೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಪಾಂಡವರು ಸೈನ್ಯವನ್ನು ಸೇರಿಸ್ತಾ ಇದ್ದಾರೆ ಅನ್ನುವಂಥ ಸಮಾಚಾರ ಧೃತರಾಷ್ಟ್ರನ ಮಕ್ಕಳಿಗೂ ಕೂಡ ಗೊತ್ತಾಗುತ್ತೆ, ಮತ್ತು ಅವರು ಕೂಡ ರಾಜರನ್ನು ಸೇರಿಸೋದಕ್ಕೆ ಶುರು ಮಾಡ್ತಾರೆ. ಆಗ ಕೌರವ ಮತ್ತು ಪಾಂಡವರ ಸಹಾಯಕ್ಕೆ ಬರುವಂತಹ ರಾಜರುಗಳಿಂದ ಸಂಪೂರ್ಣ ಪೃಥ್ವಿ ವ್ಯಾಪ್ತವಾಗುತ್ತೆ. ಅಂದರೆ ಎಲ್ಲ ರಾಜರೇ ತುಂಬ್ಕೊಂಡ್ಬಿಡ್ತಾರೆ ಈ ಒಂದು ಪೃಥ್ವಿಯ ತುಂಬ. ರಾಜ ದ್ರುಪದ ಏನು ಮಾಡ್ತಾನೆ, ತನ್ನ ಪುರೋಹಿತನಿಗೆ ಹೇಳ್ತಾನೆ, ಪುರೋಹಿತರೇ, ಭೂತಗಳಲ್ಲಿ ಪ್ರಾಣಧಾರಿಯು ಶ್ರೇಷ್ಠ. ಭೂತಗಳು ಅಂತಂದರೆ ನಮ್ಮನ್ನ ಅಂತ ಹೇಳೋದು, ಅದರಲ್ಲಿ ಪ್ರಾಣವನ್ನು ಯಾರು ಪಡ್ಕೊಂಡಿರ್ತಾರೋ ಅಂದರೆ ಪ್ರಾಣಧಾರಿ, ಪ್ರಾಣವನ್ನು ಧರಿಸಿರುವಂಥವನು ಅವನು ಶ್ರೇಷ್ಠ. ಪ್ರಾಣಿಗಳಲ್ಲಿ ಬುದ್ಧಿಯಿಂದ ಕೆಲಸ ಮಾಡಿಕೊಳ್ಳುವಂಥ ಜೀವಿ ಇದಾನಲ್ಲ ಅವನು ಶ್ರೇಷ್ಠ. ಮತ್ತು ಬುದ್ಧಿಯುಕ್ತ ಜೀವಿಗಳಲ್ಲಿ ಯಾರಲ್ಲಿ ಬುದ್ಧಿ ಇರುತ್ತೋ ಅಂಥ ಜೀವಿಗಳಲ್ಲಿ ಮನುಷ್ಯ ಶ್ರೇಷ್ಠ, ಮನುಷ್ಯರಲ್ಲಿ ದ್ವಿಜ ಶ್ರೇಷ್ಠ. ಮತ್ತು ದ್ವಿಜರಲ್ಲಿ ವಿದ್ವಾಂಸರ ದರ್ಜೆ ಇದೆಯಲ್ಲ ಅದು ತುಂಬ ಎತ್ತರವಾಗಿರುವಂಥದ್ದು. ಅಂಥ ವಿದ್ವಾಂಸರಲ್ಲಿ ಸಿದ್ಧಾಂತದ ಜ್ಞಾತೃ ಇದಾನಲ್ಲ ಅದನ್ನೆಲ್ಲ ತಿಳ್ಕೊಂಡಿರುವಂಥವನು ಅವನು ಉತ್ಕೃಷ್ಟನಾಗಿರುವಂಥವನು. ಮತ್ತು ಸಿದ್ಧಾಂತಜ್ಞರಲ್ಲಿ ಬ್ರಹ್ಮವೇತರು ಶ್ರೇಷ್ಠರು. ನಾನು ತಿಳಿದ ಮಟ್ಟಿಗೆ ನೀವು ಸಿದ್ಧಾಂತ ವೇದ್ಯದಲ್ಲಿ ಪ್ರಮುಖರಾಗಿದ್ದೀರಾ, ನಿಮ್ಮ ಕುಲ ಕೂಡ ಬಹಳ ಶ್ರೇಷ್ಠವಾಗಿದೆ, ಮತ್ತು ಆಯಸ್ಸು ಮತ್ತು ಶಾಸ್ತ್ರಜ್ಞದ ದೃಷ್ಟಿಯಿಂದ ಕೂಡ ನೀವು ಜ್ಯೇಷ್ಠರಾಗಿದ್ದೀರಾ. ಅಂದರೆ ನೀವು ವಯಸ್ಸಲ್ಲೂ ಕೂಡ ಶ್ರೇಷ್ಠರಾಗಿದ್ದೀರಾ, ಮತ್ತು ಶಾಸ್ತ್ರವನ್ನು ತಿಳ್ಕೊಂಡಿರ್ತಾರಲ್ಲ ಆ ದೃಷ್ಟಿಯಿಂದ ನೋಡಿದ್ರೂ ಕೂಡ ನೀವು ಹಿರಿಯರಾಗಿದ್ದೀರಾ. ನಿಮ್ಮ ಬುದ್ಧಿ ಶುಕ್ಲಾಚಾರ್ಯ ಮತ್ತು ಬೃಹಸ್ಪತಿ ಇದ್ದಾರಲ್ಲ, ಅಂದರೆ ಇವರು ಗುರುಗಳು, ಅಸುರ ಗುರು ಮತ್ತು ದೇವಗುರುಗಳು, ಅವರ ಸಮಾನವಾಗಿದೆ. ಅಂದರೆ ನಿಮ್ಮ ಬುದ್ಧಿ ಆ ರೀತಿಯದ್ದು. ನಿಮಗೆ ಈ ವಿಷಯ ಗೊತ್ತೇ ಇರಬೇಕು. ಏನು ಅಂತಂದರೆ ಕೌರವರು ಪಾಂಡವರಿಗೆ ಮೋಸ ಮಾಡಿದ್ದಾರೆ. ಶಕುನಿ ಕಪಟ ದ್ಯೂತದ ಮೂಲಕ ಯುಧಿಷ್ಠಿರನಿಗೆ ಮೋಸ ಮಾಡಿದ್ದ. ಅದಕ್ಕೋಸ್ಕರನೇ ಅವರು ಈಗ ಸ್ವತಃ ಯಾವುದೇ ರೀತಿಯಿಂದಲೂ ಕೂಡ ರಾಜ್ಯವನ್ನು ಕೊಡೋದಿಲ್ಲ. ಅಂದರೆ ಅವರು ಕೊಡೋದಿಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ. ಆದರೆ ನೀವು ಧೃತರಾಷ್ಟ್ರನಿಗೆ ಧರ್ಮಯುಕ್ತವಾದಂಥ ಮಾತುಗಳನ್ನು ಹೇಳಿ, ಯಾಕಂದರೆ ನಿಮಗೆ ಧರ್ಮಗ್ರಂಥಗಳಲ್ಲಿ ಏನು ಹೇಳಿದ್ದಾರೆ ಅಂತ ಗೊತ್ತು, ಮತ್ತು ಆ ಒಂದು ಸಮಯಕ್ಕೆ ಹೇಗೆ ಮಾತಾಡಬೇಕು ಅಂತ ಗೊತ್ತಲ್ವಾ. ಅದಕ್ಕೆ ಧೃತರಾಷ್ಟ್ರನಿಗೆ ಧರ್ಮಯುಕ್ತದ ಮಾತನ್ನು ಹೇಳಿ
ಅಂದರೆ ಅಟ್ಲೀಸ್ಟ್ ಆ ರೀತಿ ಮಾತಾಡಿ ಆ ಚಿತ್ತವನ್ನು ಅವಶ್ಯಕವಾಗಿ ನೀವು ಬದಲಾಯಿಸ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ವಿದುರ ಕೂಡ ನಿಮ್ಮ ವಾಕ್ಯವನ್ನು ಸಮರ್ಥನೆ ಮಾಡ್ತಾನೆ, ಯಾಕಂದರೆ ಅವನು ಧರ್ಮವನ್ನು ತಿಳ್ಕೊಂಡಿರೋನು, ಬುದ್ಧಿವಂತ, ಅವನು ಜ್ಞಾನಿ ಅಲ್ವಾ. ಅದಕ್ಕೋಸ್ಕರ ನೀವು ಹೇಳಿದ್ದನ್ನು ಅವನು ಕೂಡ ಸಮರ್ಥನೆ ಮಾಡ್ತಾನೆ. ಹೌದು, ಅವ್ರು ಹೇಳ್ತಾ ಇರೋದು ಸರಿ ಅಂತಂದ್ಬಿಟ್ಟು ನೀವು ಭೀಷ್ಮ, ದ್ರೋಣ, ಕೃಪಾ ಇಂಥವರಲ್ಲಿ ಮತಭೇದವನ್ನು ಹುಟ್ಟಿಸಬಲ್ಲಿರಿ. ಅಂದರೆ ಏನು, ಅವರವರಲ್ಲೇ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅಂತ ಹೇಳ್ತಾರಲ್ಲ, ಇವ್ರೊಂದು ಹೇಳಿದ್ರೆ ಅವರೊಂದು ಹೇಳೋದು, ಅವ್ರು ಹೇಳಿದ್ದು ಇವ್ರಿಗಿಷ್ಟ ಆಗಲ್ಲ, ಇವ್ರಿಗೆ ಹೇಳಿದ್ದು ಅವ್ರಿಗಿಷ್ಟ ಆಗಲ್ಲ. ಆ ರೀತಿ ನೀವು ಮಾಡಬಲ್ಲಿರಿ ಅಂತಂದರೆ ನಿಮಗಷ್ಟು ಕೆಪಾಸಿಟಿ ಇದೆ. ಈ ರೀತಿ ಯಾವಾಗ ಅವರ ಮಂತ್ರಿಗಳಲ್ಲಿ ಮತಭೇದ ಆಗುತ್ತೋ ಮತ್ತು ಯೋಧರು ಅವರ ವಿರುದ್ಧ ಆಗ್ತಾರೋ, ಆಗ ಕೌರವರು ಅವರನ್ನು ಏಕಮತ ಮಾಡೋದಕ್ಕೆ, ಅಂದರೆ ಎಲ್ಲರೂ ಒಂದೇ ರೀತಿ ಯೋಚನೆ ಮಾಡಬೇಕು, ಒಂದೇ ರೀತಿ ಡಿಸಿಷನ್ ತಗೊಳ್ಬೇಕು ಅನ್ನೋದರಲ್ಲಿ ಅವರು ಬ್ಯುಸಿ ಆಗಿಬಿಡ್ತಾರಲ್ಲ, ಅಂಥ ಸಮಯದಲ್ಲಿ ಪಾಂಡವರು ಸುಭೀತಿಯಿಂದ ಸೈನ್ಯವನ್ನು ಸಂಘಟಿಸ್ತಾರೆ. ಯಾಕಂದರೆ ಇಲ್ಲಿ ಇವರು ಏನು ಮಾಡಿದ್ರೆ ಸರಿ, ಏನು ಮಾಡಿದ್ರೆ ತಪ್ಪು ಅಂತ ಇವರು ಡಿಸಿಷನ್ ತಗೊಳ್ಳೋ ಅಷ್ಟರಲ್ಲಿ ಪಾಂಡವರು ಸೈನ್ಯವನ್ನು ಸಂಘಟಿಸ್ತಾರೆ ಮತ್ತು ಧನಸಂಚಯವನ್ನು ಕೂಡ ಮಾಡ್ಕೊಳ್ತಾರೆ. ನೀವು ಹೆಚ್ಚು ಸಮಯವನ್ನು ತಗೊಳ್ಳುವಂಥ ಪ್ರಯತ್ನ ಮಾಡಿ. ಅಲ್ಲೇ ಇದ್ದು ಯಾವ ರೀತಿ ಮಾತಾಡಬೇಕು ಅಂತಂದರೆ ಅವರಿಗೆ ಯೋಚನೆ ಮಾಡೋದಕ್ಕೆ ತುಂಬ ಸಮಯ ಬೇಕು. ಆ ರೀತಿ ಮಾಡಿ. ಯಾಕೆ ಅಂತಂದರೆ ನೀವು ಅಲ್ಲಿದ್ದಾಗ ಅವರು ಸೈನ್ಯವನ್ನು ಕೂಡಿಸೋವಂಥ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನೀವು ಇಲ್ಲಿಂದ ಅಲ್ಲಿಗೆ ಹೋಗಿದ್ದೀರಾ ಅಂತಂದರೆ ನಿಮಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಹೊರತು ಅವರು ಸೈನ್ಯ ಸಂಗ್ರಹಣೆ ಮಾಡೋ ಕೆಲಸವನ್ನು ಮಾಡೋದಿಲ್ಲ. ಈ ರೀತಿಯ ಸಂಭವ ಕೂಡ ಇದೆ. ಏನು ಅಂತಂದರೆ ನಿಮ್ಮ ಸಂಗತಿಯಲ್ಲಿ ಧೃತರಾಷ್ಟ್ರ ನಿಮ್ಮ ಧರ್ಮಾನುಕೂಲವಾದ ಮಾತುಗಳನ್ನು ಒಪ್ಕೋಬಹುದು. ನೀವು ಧರ್ಮನಿಷ್ಠರು, ಆದ್ದರಿಂದ ನನಗೆ ನಿಮ್ಮ ಮೇಲೆ ವಿಶ್ವಾಸ ಇದೆ. ಏನು ಅಂತಂದರೆ ಅವರ ಜೊತೆ ನೀವು ಧರ್ಮಾನುಕೂಲವಾಗಿ ಆಚರಣೆ ಮಾಡಿ. ಅಂದರೆ ಅವ್ರ ಹತ್ರ ಹೇಗೆ ನಡ್ಕೊಳ್ಬೇಕೋ ಆ ರೀತಿ ಇರಿ. ಕೃಪಾಳು ಪುರುಷರ ಮುಂದೆ ಪಾಂಡವರ ಕ್ಲೇಶಗಳ ಮಾತನ್ನು ಹೇಳಿ. ಯಾರು ಕೃಪೆಯನ್ನು ಇಟ್ಕೊಂಡಿರ್ತಾರೋ ಅಂಥವರ ಮುಂದೆ ಪಾಂಡವರು ಪಡ್ತಾ ಇರುವಂಥ ಕಷ್ಟಗಳನ್ನು ಹೇಳಿ. ಮತ್ತು ಹಿರಿಯರು ಇರ್ತಾರಲ್ಲ ಅವ್ರ ಮುಂದೆ ನಮ್ಮ ಈ ವಂಶದ ಹಿಂದಿನ ಪುರುಷರು ಇರ್ತಾರಲ್ಲ ಅವರ ಬಗ್ಗೆ ಕುಲಧರ್ಮದ ಚರ್ಚೆ ಇದನ್ನೆಲ್ಲ ಮಾಡಿ ನೀವು ಅವರ ಚಿತ್ತವನ್ನು ಬದಲಿಸಿ. ಅಂದರೆ ಯಾರ್ಯಾರ ಹತ್ರ ಏನೇನು ಮಾತಾಡಿದ್ರೆ ಅವ್ರಿಗೆ ಅದರ ಬಗ್ಗೆ ಒಂಥರ ಟ್ರಿಗರ್ ಆಗ್ತಾರೋ ಅದ್ರ ಬಗ್ಗೆ ಯೋಚನೆ ಮಾಡೋ ಹಾಗೆ ಆಗುತ್ತೆ ಅವ್ರಿಗೆ. ಹೌದಲ್ವಾ, ನಾವು ತಪ್ಪು ಮಾಡ್ತಾ ಇದೀವಿ ಅಂತ ಅವ್ರಿಗೆ ಅನ್ನಿಸ್ಬೇಕು. ಅದಕ್ಕೋಸ್ಕರ ನೀವು ಆ ರೀತಿ ಮಾತಾಡುವಷ್ಟು ನಿಮಗೆ ಪಾಂಡಿತ್ಯ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನೀವು ಅವರು ಚಿತ್ತವನ್ನು ಬದಲಿಸುವಂಥ ಕೆಲಸವನ್ನು ಮಾಡಿ. ಅದಕ್ಕೋಸ್ಕರ ನೀವು ಯುಧಿಷ್ಠಿರನ ಕಾರ್ಯಸಿದ್ಧಿಗೋಸ್ಕರ ಪುಷ್ಯ ನಕ್ಷತ್ರ ಮತ್ತು ವಿಜಯ ಮುಹೂರ್ತದಲ್ಲಿ ಪ್ರಸ್ಥಾನ ಮಾಡಿ. ಅಂದರೆ ಒಂದು ಒಳ್ಳೆ ಸಮಯವನ್ನು ಹೇಳ್ತಾ ಇದ್ದಾರೆ. ಆ ಸಮಯದಲ್ಲಿ ನೀವು ಈ ಕೆಲಸಕ್ಕೋಸ್ಕರ ಹೋಗಿ ಅಂತಂದ್ಬಿಟ್ಟು ಹೇಳ್ತಾನೆ ದ್ರುಪದ. ಈ ರೀತಿ ಹೇಳಿದ ಮೇಲೆ ಅವರ ಸದಾಚಾರ ಸಂಪನ್ನ ಮತ್ತು ಅರ್ಥನೀತಿ ವಿಶಾರರಾದಂಥ ಪುರೋಹಿತರಿದ್ದಾರಲ್ಲ ಅವರು ಪಾಂಡವರಿಗೆ ಹಿತವನ್ನು ಮಾಡುವಂಥ ಉದ್ದೇಶದಿಂದ ತಮ್ಮ ಶಿಷ್ಯರ ಸಹಿತ ಹಸ್ತಿನಾಪುರಕ್ಕೆ ಹೊರಟೋಗ್ತಾರೆ. ಈಗ ದೂತರನ್ನ ಕಳಿಸಿದ್ದಾಯ್ತು ಅಲ್ಲಿ ವಿಷಯವನ್ನ ತಿಳಿಸೋದಕ್ಕೋಸ್ಕರ. ಈ ಕಡೆ ಪಾಂಡವರು ಯುದ್ಧಕ್ಕೆ ಬೇಕಾಗಿರುವಂತಹ ರಾಜರ ಒಂದು ಸಪೋರ್ಟ್ ಬೇಕಲ್ವಾ, ಆ ಸೈನ್ಯವನ್ನೆಲ್ಲ ಒಂದುಗೂಡಿಸೋ ಕೆಲಸವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಈಗ ಮುಂದೆ ಏನಾಗುತ್ತೆ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.